ಗುಜರಾತಿನ ವಿಶೇಷವಾದಂತಹ ಖಾದ್ಯ ಕಿಚ್ಚು ರೆಸಿಪಿ ಇದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗೆ ಚಾಪ್ಡ್ ಗಾರ್ಲಿಕ್, ಒಂದು 5-10 ಎಸಳು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳು ಅಜ್ವೈನ, ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಎಳ್ಳು ಸೆಸಮ್ ಸೀಡ್ಸ್ ಏನಿದೆ ಅದು ಒಂದು ಅರ್ಧ ಸ್ಪೂನಷ್ಟು, ಜೊತೆಗೆ ಕೋರಿಯಂಡರ್ ಲೀಫ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು. ಇವೆಲ್ಲವನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಜೊತೆಗೆ ಗ್ರೀನ್ ಚಿಲ್ಲಿ ಒಂದು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಮನೆಯಲ್ಲೇ ಮಕ್ಕಳಿರೋದ್ರಿಂದ ನಾನು ಅದಕ್ಕೆ ಸರಿ ಅನುಗುಣವಾಗಿ ಅವರ ಒಂದು ರುಚಿಗೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವೆಲ್ಲವನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕುದಿಯೋದಕ್ಕೆ ನೀರಿಟ್ಟಿದ್ದೀನಿ. ಇದು ರೈಸ್ ಫ್ಲೋರ್ನಿಂದ ಮಾಡುವಂತಹ ಒಂದು ಉಪಹಾರ ಅಂತ ಹೇಳ್ಬೋದು, ಅಥವಾ ಸ್ನ್ಯಾಕ್ಸ್ ಆ ಥರನೂ ತಿಂದ್ಕೊಳ್ಬೋದು. ಇವು ಕುದ್ದಾದಮೇಲೆ ಅದಕ್ಕೆ ಒಂದಿಷ್ಟು ಉಪ್ಪು, ಹಾಗೆ ರೈಸ್ ಫ್ಲೋರ್ ಕೂಡ ಇದೆ. ಅಕ್ಕಿ ಹಿಟ್ಟಿನಿಂದ ಮಾಡ್ಕೊಳ್ಳುವಂಥದ್ದು. ಇದು ಜೋಳದ ಹಿಟ್ಟಿನಿಂದಲೂ ಕೂಡ ಮಾಡ್ತಾರೆ, ಆದರೆ ಅಕ್ಕಿ ಹಿಟ್ಟು ಇದು ಒಂದು ತುಂಬ ವಿಶೇಷ ಅಂತ ಹೇಳ್ಬೋದು. ಹೆಚ್ಚಾಗಿ ಅದರಲ್ಲೇ ಮಾಡ್ತಾರೆ. ನಾವು ಇರುವಾಗ ಟೇಸ್ಟ್ ಮಾಡ್ತಾ ಇದ್ವಿ, ನಮ್ಗೆ ಇಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಕೂಡ ಅದನ್ನ ಕಲ್ತ್ಕೊಂಡೆ. ನಾನೀಗ ನೀರಿಗೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ನಂತರ ಓಂಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಓಂಕಾಳು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಎಲ್ಲ ಹೇಳ್ಬೋದು ಓಂಕಾಳು. ಹಾಗೂ ಇದಕ್ಕೆ ಹೆಚ್ಚು ಬೆಳ್ಳುಳ್ಳಿ ಎಸಳು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅದೇ ತುಂಬ ಚೆಂದ ಫ್ಲೇವರ್ ಕೊಡುವಂಥದ್ದು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದೊಂದಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನೆಲ್ಲ ಎತ್ತಿಟ್ಕೊಂಡಿದೆ ಅದೆಲ್ಲವನ್ನು ಕೂಡ ಒಂದು ಕಡೆ 1 by 1 ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೇ ಆ್ಯಡ್ ಮಾಡ್ಬೋದು, ಒಟ್ಟಿಗೆ ಆ ಕಡೆ ಹಾಕ್ಕೊಳ್ಬೋದು. ನಾನು ಏನೆಲ್ಲ ಹಾಕ್ತಾ ಇದ್ದೇನೆ ನಿಮಗೂ ಗೊತ್ತಾಗುತ್ತೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವೆಲ್ಲವನ್ನು ಆ್ಯಡ್ ಮಾಡಿ, ಎಳ್ಳು ಕೂಡ ಕಪ್ಪೆಳ್ಳು ಇದ್ರೆ ಓಕೆ, ಅದನ್ನೇ ಕೂಡ ನಾವು ಆ್ಯಡ್ ಮಾಡ್ಬೋದು. ಬಿಳಿ ಎಳ್ಳನ್ನು ನಾನು ಆ್ಯಡ್ ಮಾಡ್ತೀನಿ. ಹಾಗೆ ಹಸಿಮೆಣಸಿನ ಪೇಸ್ಟ್, ಇದು ತುಂಬ ನುಣ್ಣಗೆ ಅಲ್ಲ, ಅದು ಸ್ವಲ್ಪ ಗರನ್ಸ್ಕೊಂಡ್ರೆ ಸಾಕದು. ಹಾಗೆ ಎಣ್ಣೆ ಕೂಡ ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ತೀನಿ. ತುಂಬ ದೊಡ್ಡ ಸ್ಪೂನ್ ಏನಲ್ಲ, ಅವೆಲ್ಲವೂ ಹೊಂದ್ಕೊಳ್ಬೇಕಲ್ಲ. ನಾನೀಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡುವಾಗ ಹೊಂದ್ಕೊಳ್ಬೇಕಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾದುವಾಗ ಹಿಟ್ಟನ್ನು ನಾದುವಾಗ ಚೆನ್ನಾಗಿ ಬರಬೇಕು, ಹಾಗಾಗಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಕಡುಬು ಮಾಡ್ತೀರಲ್ಲ, ಹಾಗೇ ಒಂಥರ ನಮ್ಮ ಭಾಷೆಯಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂಥರ ಖಾರ ಕಡುಬು ಅಂತ ಹೇಳ್ಬೋದು ಇದನ್ನು. ಬಟ್ ಅಲ್ಲಿ ಕಿಚ್ಚು ಅಂತ ಹೇಳ್ತಾರೆ. ಇದನ್ನು ಕಡುಬು ರೀತಿಯಲ್ಲಿ ಕೂಡ ಮಾಡಿಕೊಂಡವರು ಸ್ಟೀಮ್ ಮಾಡ್ಕೊಂಡು ತಿನ್ನುವಂತಹದ್ದು. ಇಲ್ಲಿ ಜೋಳದ ಹಿಟ್ಟನ್ನು ಕೂಡ ಬಳಕೆ ಮಾಡ್ಬೋದು, ಬಟ್ ಅದು ಎಲ್ಲವೂ ಕೂಡ ಒಂದೊಂದು ರೀತಿಯ ವಿಶೇಷವಾದಂತಹ ರುಚಿ ಕೊಡೋದ್ರಿಂದ, ವಿಭಿನ್ನ ರುಚಿ ಕೊಡೋದ್ರಿಂದ, ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅದು ಬೇರೆ ರೀತಿಯ ರುಚಿ, ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ, ಭಿನ್ನವಾಗಿರುತ್ತೆ. ಅದೇ ಜೋಳದ ಹಿಟ್ಟು ಹಾಕ್ಕೊಂಡ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಹಾಗೆ ನಾನು ಇಲ್ಲಿ ಮಾಡಿರುವಂಥದ್ದು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು, ಬಟ್ ನನಗೆ ಇದೇ ಟೇಸ್ಟ್ ಕೊಡುತ್ತೆ, ಇಷ್ಟ ಅನಿಸುತ್ತೆ. ಹಾಗೆ ಎಲ್ಲವನ್ನು ಒಂದು ಚೆನ್ನಾಗಿ ಲಮ್ಸ್ ಇಲ್ಲದ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಂಟು ಬಂದರೆ ಕಷ್ಟ ಅನಿಸುತ್ತೆ, ಚೆನ್ನಾಗಿರೋದಿಲ್ಲ ಬಾಯಿಗೆ ಸಿಗುವಾಗ. ಹಾಗಾಗಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡಾದಮೇಲೆ ತಳ ಬಿಡೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ತಳ ಬಿಟ್ಟ ಮೇಲೆ ಅದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಬೇಕು. ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಅದು ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಆರಿದ ಮೇಲೆ ಅದನ್ನು ನೋಡಿ ಅದು ಹೊಂದ್ಕೊಂಡಿದೆ. ಸೊ ಹಾಗಾಗಿ ಅದನ್ನು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ಅದನ್ನು ಶೇಪ್ ಬರ್ಸ್ಕೊಳ್ತೀನಿ. ನಾನು ಉದ್ದಕ್ಕೆ ಶೇಪ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಅದನ್ನ ಸ್ಟೀಮ್ ಮಾಡುವಾಗ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ಈ ರೀತಿಯಾಗಿ ಉದ್ದಕ್ಕೆ ನಾನು ಅದನ್ನು ನಾದ್ಕೊಂಡು ಎಲ್ಲವನ್ನು ನಾದ್ಕೊಂಡು ಒಂದು ಕಡೆ ಇಟ್ಟಿದ್ದೀನಿ. ಸೊ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಅರ್ಧ ಲೆಮನ್ ಹಾಕ್ತಾ ಇದ್ರೆ ಒಂಥರ ಫ್ಲೇವರ್ ಕೊಡುತ್ತೆ. ಅದು ಕೂಡ ಅಷ್ಟೇ, ನೀರು ಕುದಿ ಬರುವಾಗ. ಸೊ ಅದನ್ನು ನಾದ್ಕೊಂಡು ನಾನು ಎತ್ತಿಟ್ಕೊಂಡು ಶೇಪ್ ಕೊಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ. ಒಂದಷ್ಟು ಸ್ಟೀಮ್ ಆದಮೇಲೆ ಪುನಃ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಆಯಿಲ್ ತಗೊಂಡು
ಇದು ಏನಂತೇಳಿ ಹಾಗೇ ಬೇಕಾದ್ರೆ ಕಟ್ ಮಾಡಿಕೊಂಡು ಸ್ವಲ್ಪ ಆಯಿಲ್, ಸಿಸಮ ಸೀಡ್ಸು ಇವೆಲ್ಲವನ್ನು ಹಾಕ್ಕೊಂಡು ಹಾಗೆ ಡ್ರೈ ಆಗಿ ನಾವು ಮಿಕ್ಸ್ ಮಾಡಿಕೊಡ್ಬೋದು. ನನಗಿಷ್ಟ ಆಗಲ್ಲ. ನಾನು ಸ್ವಲ್ಪ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಎಳ್ಳು ಆಮೇಲೆ ಓಂ ಕಾಳು ಕೂಡ ಹಾಕ್ಕೊಳ್ತೀನಿ. ಪುನಃ ಒಂದಿಷ್ಟು ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಬ ಬೇಕು ಅಂತಲ್ಲ, ನಾವು ಮೊದಲೇ ಹಾಕ್ಕೊಂಡಿರ್ತೀವಿ, ಅದನ್ನ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಮೇಲಿಂದ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಳ್ಳು ನಾನು ಆ್ಯಡ್ ಮಾಡಿದ್ದೀನಿ, ಜೊತೆಗೆ ಕಾಳು ಕೂಡ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಕೂಡ, ಹಾಗೆಯೇ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಸ್ಟ್ ಅದೇನು ತುಂಬ ಕಂದು ಬಣ್ಣ ಬರೋ ತನಕ ಹುರಿಬೇಕು ಆ ಥರ ಏನಿಲ್ಲ. ಹಾಗೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಅದು ನನಗೆ ಇಷ್ಟ ಆಗಲ್ಲ, ಬಟ್ ಗುಜರಾತ್ನಲ್ಲಿ ಅವ್ರೇನು ಮಾಡ್ತಾರೆ ಹಾಗೆ ಮೇಲ್ಗಡೆಯಿಂದನೇ ಸ್ಪ್ರಿಂಕಲ್ ಮಾಡ್ಕೊಳ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ನಾನೇನು ಆಯಿಲ್ಗೆ ಹಾಕ್ಕೊಂಡೆ ನಾನು ಪುನಃ ಒಂದು ಮಿಕ್ಸ್ ಕೊಟ್ರೇ ನನಗೆ ಇಷ್ಟ ಅನಿಸುತ್ತೆ. ಸೊ ಕಟ್ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇವಾಗ. ಹಾಕೊಂಡಾದ್ಮೇಲೆ ಒಂದಿಷ್ಟು ಗಾರ್ನಿಷಿಂಗ್ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಕೊಂಡಿದ್ದೆ. ಗಾರ್ನಿಷಿಂಗ್ ಜೊತೆಗೆ ಅದು ಬಾಯಿಗೆ ಸಿಕ್ಕಿದಾಗ ಒಂಥರ ಇಷ್ಟ ಅನಿಸುತ್ತಲ್ವ. ಏನಿದ್ರೂ ಇವಾಗ ಮೇಕಪ್, ಅಡುಗೆಗೂ ಮೇಕಪ್ಪೇ, ಮುಖಕ್ಕೂ ಮೇಕಪ್ಪೇ. ಹಾಗೆಯೇ ಜೊತೆಗೆ ಖಾರದ ಮೆಣಸು ಸ್ವಲ್ಪ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಕೊಡಬೇಕು. ಅದು ಕೂಡ ಅಷ್ಟೇ. ನಾನಿಲ್ಲಿ ಅದು ಉಪ್ಪಿನಕಾಯಿ ಪೌಡರ್ ಇರುತ್ತಲ್ಲ, ಪಿಕಲ್ ಮಸಾಲ, ಸೊ ಅದನ್ನು ಆ್ಯಡ್ ಮಾಡ್ತಾರೆ ಅವರು, ಅಚಾರ್ ಮಸಾಲ ಅಂತ ಹೇಳ್ಕೊಂಡು. ಬಟ್ ನಾನೇನು ತೊಗೊಂಡಿಲ್ಲ. ಅವು ರೆಡಿ ಆಗಿದೆ. ಇವಾಗ ನಾನೊಂದು ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ, ಯಾಕೆ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿರೋದು. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಸಾಲೆ ಟೀ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ಏಲಕ್ಕಿ, ಒಂದು ಲವಂಗ ಹಾಗೆ ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಜಜ್ಜಿ ನಾನು ಟೀಗೆ ಆ್ಯಡ್ ಮಾಡ್ಕೊಳ್ತೀನಿ. ಮೊದಲೇ ವಿಂಟರ್, ಇವಾಗ ಸ್ವಲ್ಪ ಥಂಡಿ ಜಾಸ್ತಿ, ಹಾಗಾಗಿ ಇವೆಲ್ಲವನ್ನು ಆ್ಯಡ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಅದೊಂಥರ ಮಜಾನೇ ಬೇರೆ. ಚೆನ್ನಾಗಿ ಕುದಿಸಿದ ಮೇಲೆ ಕುದಿ ಬರಬೇಕು ಚೆನ್ನಾಗಿ, ಅದರ ರಸ ಬಿಟ್ಕೊಳ್ಬೇಕು. ಅದು ಆವಾಗಲೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಕುದಿ ಅಂದರೆ ಅದರ ರಸ ಎಲ್ಲ ಬಿಟ್ಕೊಂಡ್ಮೇಲೆ ನಾನು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಲು ಆ್ಯಡ್ ಮಾಡ್ಕೊಂಡ್ಮೇಲೆ ಇನ್ನೊಂದಷ್ಟು ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಒಂದು ಲೋಟಕ್ಕೆ ಹಾಕ್ಕೊಂಡು ಟೀ ಜೊತೆಗೆ ಗುಜರಾತ್ ಸ್ಪೆಷಲ್ ಟೀ ತಿಂತಾ ಇದ್ದರೆ ಅದರಲ್ಲೇ ಅದೊಂಥರ ಖುಷಿ ಅನಿಸುತ್ತೆ, ರಿಫ್ರೆಶ್ಮೆಂಟ್ ಅನಿಸುತ್ತೆ. ಥ್ಯಾಂಕ್ ಯು.